ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ರವಿಕುಮಾರ್ ಅಂತ, ಬೆಂಗಳೂರಿಂದ ಬಂದಿದ್ದೇನೆ, ಕನಕಪುರ ಮೇನ್ ರೋಡ್ ಇಂದ. ನಾನು ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದೆ 1 ತಿಂಗಳು ಹಿಂದೆ. ಸೊ ಆವಾಗ ನನಗೆ ಹೊಸದು ಅನಿಸ್ತು. ಬಟ್ ಅದು ಅಟೆಂಡ್ ಆದ್ಮೇಲೆ ನನ್ನ ಜೀವನದಲ್ಲಿ ತುಂಬಾ ಹೇರಳವಾಗಿ ಒಂದು ಬದಲಾವಣೆ ಬಂದಿದೆ. ಮೊದ್ಲು ಏನೋ ಒಂದು ಮೈಂಡ್ ಸೆಟ್ ನಿಂದ ಬಂದಿದೆ, ಅದು ಅಟೆಂಡ್ ಮಾಡಾದ್ಮೇಲೆ ನನ್ನ ಜೀವನದಲ್ಲಿ ದುಡ್ಡು ಬರ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಖಂಡಿತವಾಗ್ಲೂ ಬಂದಿದೆ. ಗುರುಗಳು ಹೇಳಿ ತಂತ್ರಗಳೆಲ್ಲ ಮಾಡಿದ್ದೀನಿ, ಈಗಲೂ ನಾನು ಬರ್ಕೊಂಡಿದ್ದೀನಿ, ಕೈ ಮೇಲೆಲ್ಲ ನಾನು ಬರ್ಕೊಂಡಿದ್ದೀನಿ. ಸೊ ನನ್ಗೆ ಒಂದು 20 ಡೇಸ್ಗೆಲ್ಲ ನನ್ಗೆ ದಕ್ಕಿದೆ. ಅದು ಯಾವ್ದೋ ಒಂದು ಮೂಲದಲ್ಲಿ ನನಗೆ ದುಡ್ಡು ಬಂದಿದೆ. ಸೊ ಹೀಗೆ ಹೇಳ್ತಾ ಹೇಳ್ತಾ ಹೋದ್ರೆ ಈಗ ಅಫರ್ಮೇಶನ್ ಬರೀತೇನೆ ಡೈಲಿ. ಬೆಳಿಗ್ಗೆ ಮಾರ್ನಿಂಗ್ 4 ಗಂಟೆಗೆ ಎದ್ದೇಳ್ತೀನಿ, 3 ಸತಿ ಬರೀತೀನಿ. ಮತ್ತೆ ನಾನು ವ್ಯಾಪಾರ ಮಾಡ್ತೀನಿ, ಮೀನ್ ವ್ಯಾಪಾರದಲ್ಲೇ ನಾನು ಅಂತಾರೆ ಬುಕ್ ಬರೀತೀನಿ. ಮತ್ತೆ ಸಾಯಂಕಾಲ ಕೂಡ ನಾನು ಅಫರ್ಮೇಶನ್ ಬರ್ಕೊಂತೀನಿ. ಅದೆಲ್ಲ ಜೀವನದಲ್ಲಿ ಒಂಚೂರು ಬದಲಾವಣೆ ಆದಾದ್ಮೇಲೆ ಈಗ ನನ್ನ ಜೀವನ ಏನಾಗಿದೆ ಅಂತ ಹೇಳಿದ್ರೆ ನಾನು ಏನ್ ಬೇಕೋ ಸಾಧಿಸಬಹುದು. ನನ್ಗೆ ಬೇಕಾಗಿದ್ದೆಲ್ಲ ನನ್ಗೆ ಸಿಗ್ತಾ ಇದೆ. ಬಟ್ ಯೂನಿವರ್ಸ್ ನಮ್ಗೆ ಅಷ್ಟು ಹೇರಳವಾಗಿ, ಅಷ್ಟು ಹಗ್ಗವಾಗಿ ಕೊಡ್ತಾ ಇದೆ, ಫ್ರೀಯಾಗಿ ಕೊಡ್ತಾ ಇದೆ. ನಾವು ಅದನ್ನ ಉಪಯೋಗಿಸ್ಕೊಂತಿರ್ಲಿಲ್ಲ. ಈ ಕಾರ್ಯಕ್ಕೆ ನಾನು ಹಿಂದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಂದೊಂದು ಸ್ವಲ್ಪ ಸಾಲುಗಳಿದೆ. ಅದು ನನಗೆ ಸಾಲುಗಳು ಅಂತಾನೆ ಇಲ್ಲ, ನನ್ನ ಕೊಡುವಿಕೆಗಳು ಅಂತ ನಾನು ಅನ್ಕೊಂತಾ ಇದ್ದೇನೆ. ನನ್ನ ಕೊಡುವಿಕೆಗಳಿಂದ ನಾನು ಮುಕ್ತನಾಗಕ್ಕೆ ನಾನು ಬಂದಿದ್ದೇನೆ. ಸೊ ಮುಕ್ತನ ಖಂಡಿತವಾಗ್ಲೂ ಹಾಗೆ ಆಗ್ತೀನಿ. ಇದು ನನ್ನ ಯಶಸ್ಸು. ಇದು ಗುರುಗಳು ನನಗೆ ಒಂದು ಒಳ್ಳೆ ದಾರಿ ಕೂಡ ತೋರಿಸಿದ್ದಾರೆ. ಮುಂಚೆ ಜೀವನ ನೋಡ್ತಿದ್ದೇ ಬೇರೆ, ಬಟ್ ಇವಾಗ ಏನಂತಾರೆ ನಾನು ಸಂಭ್ರಮಿಸ್ತಿದ್ದೀನಿ, ಮತ್ತೆ ನನ್ನ ಜೀವನ ನಾನು ಪ್ರಜ್ವಲಿಸ್ತಾ ಇದ್ದೇನೆ. ಸಂಭ್ರಮಣೆ ಮತ್ತೆ ಪ್ರಜ್ವಲನೆ ಎರಡು ಕೂಡ ನನ್ನ ಜೀವನದಲ್ಲಿ ಅದು ತುಂಬಾ ಒಂದು ಒಗ್ಗೂಡುಗೊಂಡಿದೆ. ಮೊದಲು ಜೀವನನೇ ನೋಡೋದಷ್ಟು ಬೇರೆ ಇತ್ತು, ಈಗ ಸಂಭ್ರಮಿಸಿ ಜೀವನನ ನಾನು ಅನುಭವಿಸ್ತಾ ಇದ್ದೇನೆ. ಗುರುಗಳು ನಮ್ಮ ವಿಶ್ವಜ್ಞಾನದ ಬಗ್ಗೆ ವಿಶ್ವಜ್ಞಾನ ಅದೊಂದು ಏನಂತ ಬೆಳಕಟ್ಟಲಾಗದಂತದ್ದು. ಸೊ ಯಾರು ಕೂಡ ನಮ್ಗೆ ಹೇಳ್ಕೊಟ್ಟಿರ್ಲಿಲ್ಲ, ಯಾವ ಸ್ಕೂಲಲ್ಲಿ ಕೂಡ ನಮ್ಗೆ ಹೇಳ್ಕೊಟ್ಟಿರ್ಲಿಲ್ಲ. ಬಟ್ ಇದು ಹೀಗೆ ಮಾಡಿದ್ರೆ ಈಗ ಆಗತ್ತೆ ಅಂತ ನಮ್ಗೆ ಯಾರಿಗೂ ನಮ್ಮ ತಂದೆ ಕೂಡ ಹೇಳ್ಕೊಟ್ಟಿರ್ಲಿಲ್ಲ. ಬಟ್ ಗುರುಗಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದೊಂದು ಒಳ್ಳೆ ಯಶಸ್ಸಿನ ದಾರಿ ಅಂತ ನಾವು ಹೇಳ್ಬೋದು. ಈಗ ವ್ಯಾಪಾರ ನಾನು ಮಾಡ್ತಾ ಇದ್ದೀನಿ, ವ್ಯಾಪಾರ ಹೇಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ವ್ಯಾಪಾರ ಎಷ್ಟು ನಾವು ನಿಷ್ಠೆವಂತೆ ಆಗಿರ್ಬೇಕು, ದುಡ್ಡನ್ನ ಎಷ್ಟು ನಾವು ಪ್ರೀತಿ ಮಾಡ್ಬೇಕು, ಮತ್ತೆ ಸಂಬಂಧಕ್ಕೆ ನಾವು ಎಷ್ಟು ನಾವು ಗೌರವ ಕೊಡ್ಬೇಕು, ಹಣಕ್ಕೆ ಎಷ್ಟು ಗೌರವ ಕೊಡ್ಬೇಕು ಅನ್ನೋದೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಾವು ಎರಡನೇ ನನ್ನ ಮೊದಲನೇದು ಮತ್ತೆ ಇದೆ ಎರಡನೇದು. ಲಾಸ್ಟ್ ಟೈಮ್ ಒಂದು ಯೆಲ್ಲೋ ಕಲರ್ ಡ್ರೆಸ್ ಬಂದಿದೆ, ಬಟ್ ಇವಾಗ ನಾನು ವೈಟ್ ಡ್ರೆಸ್ ಬಂದಿದ್ದೀನಿ. ಈಗ ನಾನು ಇಲ್ಲಿದ್ದೀನಿ, ದುಡ್ಡು ನನಗೆ ಬರ್ತಾ ಇದೆ, ನನಗೆ ದುಡ್ಡು ಬರ್ತಾ ಇದೆ. ಅದೇ ಅಫರ್ಮೇಶನ್. ಸೊ ನಾನು ವ್ಯಾಪಾರದಲ್ಲಿ ಇಲ್ಲ, ನನ್ನ ಬಿಸ್ನೆಸ್ ಆಟೋಮೇಟೆಡ್ ಮಾಡಿದ್ದೇನೆ. ನಾನು ಎಲ್ರು ಕೂಡ ನಾನು ಕುಂತಲ್ಲಿ ನಿಂತಲ್ಲಿ ನಾನು ಎಲ್ಲಿ ಹೋದ್ರು ಕೂಡ ದುಡ್ಡು ನನ್ನ ಆಕರ್ಷಣೆ ಮಾಡ್ತಾ ಇದೆ. ಆಮೇಲೆ ಮನಿ ಮ್ಯಾಗ್ನೆಟ್. ಸೊ ಹಾಗೇನು ಅಷ್ಟೇ, ನಾನು ಎಲ್ಲೋದ್ರು ಮಲಗಿದ್ರು ಅಷ್ಟೇ, ಕೂತ್ರು ಅಷ್ಟೇ ನನಗೆ ದುಡ್ಡು ಬರ್ತಾ ಇದೆ. ಸೊ ಅಷ್ಟೇ ನನ್ನ ಮೈಂಡ್ ಅದು ಫ್ರೀಕ್ವೆನ್ಸಿ ಕನೆಕ್ಟ್ ಆಗಿ, ಮನಿ ಫ್ರೀಕ್ವೆನ್ಸಿ ಕನೆಕ್ಟ್ ಆಗಿದೆ. ಹೌದು. ಇಲ್ಲ, ಪ್ರತಿಯೊಂದು ಕೂಡ ಬೇರೆ ಬೇರೆ ತರ ಇರುತ್ತೆ, ಒಂದೊಂದು ಪ್ಯಾಟರ್ನ್ ಬೇರೆ ಇರುತ್ತೆ. ಸೊ ಲಾಸ್ಟ್ ಟೈಮು ನಮ್ದು ಏನಂತೆ ಋಣಮುಕ್ತ ಅದೆಲ್ಲ ಏನಿತ್ತು, ಒಂದು ಪ್ಯಾಟರ್ನ್ ಚೇಂಜ್ ಮಾಡ್ಬೇಕು, ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡೋದು ಹೇಳ್ಕೊಟ್ಟಿದ್ರು. ಸೊ ಈ ಸತಿ ನಮ್ಗೆ ಏನಂತಾರೆ ನಾವು ಸಾಲಬಾಧೆಯಿಂದ ಆಚೆ ಬರೋದು, ನಮ್ಮ ಕೊಡುಗೆಗಳಿಂದ ಮುಕ್ತರಾಗುವಂಥದ್ದು. ಸೊ ಪ್ರತಿಯೊಂದು ವರ್ಕ್ಶಾಪ್ ಅಲ್ಲೂ ಒಂದು ವಿಭಿನ್ನವಾದಂತ ಒಂದು ನಮಗೆ ಬೇಕಾಗಿರುವಂತದ್ದು, ಅಗತ್ಯವಾಗಿ ಬೇಕಾಗಿರುವಂತದ್ದು ಗುರುಗಳೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಇದೇನಂತ ವರ್ತ್ಫುಲ್, ಇದು ಯೂಸ್ಫುಲ್ ಅಲ್ಲ, ವರ್ತ್ಫುಲ್. ಇದು ಪ್ರತಿಯೊಬ್ಬ ಏನಂತಾರೆ ಜೀವರಾಶಿಗಳಿಗೂ ಬೇಕಾಗಿರುವಂತದ್ದು, ನಮ್ಮ ಮನುಷ್ಯನ್ ಬೇಕಾಗಿದ್ದು ಕೂಡ ಎಲ್ಲೂ ಕೂಡ ಸಿಗೋದಿಲ್ಲ. ಇದು ತುಂಬಾ ಎಷ್ಟೋ ಲಕ್ಷ ಕೊಟ್ಟೆಲ್ಲ ಇದ್ ಮಾಡಿ ಹೋಗ್ತಾರೆ, ಅದೆಲ್ಲೂ ಸಿಗೋದಿಲ್ಲ. ಇದು ನಮ್ಮ ಉದಾರಕ್ಕೋಸ್ಕರ ನಾವು ಇದು ಎಲ್ಲ ಪ್ರತಿಯೊಬ್ಬರು ಬಂದಿದ್ದು ಅಟೆಂಡ್ ಆಗ್ಲೇಬೇಕು. ಎಲ್ಲರಿಗೂ ಇದು ಯೂಸ್ ಆಗೇ ಆಗುತ್ತೆ, ಒಂದೆಲ್ಲ ಒಂದು ರೀತಿ ಯೂಸೇ ಆಗುತ್ತೆ. ದುಡ್ಡು ಬರಬೇಕು ಅಂತ ಹೇಳಿದ್ರೆ ಒಂದೆಲ್ಲ ಒಂದು ಯಾವ್ದೋ ಮೂಲಗಳಿಂದ ಆದ್ರೂ ಬಂದೇ ಬರುತ್ತೆ.